ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಒಂದಿಬ್ಬರು ನಮಸ್ಕಾರ ಮಾಡಿಬಿಡಿ. ಎಲ್ರಿಗೂ ನಮಸ್ಕಾರ. ನೀವೊಂದ್ಸಲ ಜೋರಾಗಿ ಹೇಳ್ಬಿಡಿ ಅಮ್ಮ. ಎಲ್ರಿಗೂ ನಮಸ್ಕಾರ. ಅದು ನಿಮಗೆ ಇವರಿಬ್ಬರು ಪರಿಚಯ ಇದ್ದೇ ಇದೆ, ಅತ್ತೆ ಅಮ್ಮ. ಸೊ ಒಂದು ಸ್ವಲ್ಪ ನಮ್ಮ ರೌಂಡ್ಸ್ ನಡೀತಾ ಇದೆ ಇವತ್ತು. ಸೊ ಅದೇ ರೌಂಡಲ್ಲಿ ಜಯನಗರಕ್ಕೆ ಬಂದಿದ್ದೀವಿ. ಜಯನಗರಲ್ಲಿ ನಾವು ಮರಾಠಿ ಕಿಚನ್ ಅಂತ ನೋಡಿದ್ವಿ. ಮರಾಠಿ ಕಿಚನ್ ಅಂತ ನೋಡಿ ಏನಿದು ಅಂತ ಕುತೂಹಲಕ್ಕೆ ಒಳಗೆ ಹೋಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ನೇಮ್ ಸೌಂಡ್ಸ್ ಇಂಟ್ರೆಸ್ಟಿಂಗ್. ಆ್ಯಂಡ್ ಮಹಾರಾಷ್ಟ್ರೀಯನ್ ಕ್ಯೂಸಿನ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇತ್ತು. ಪುನೇರಿ ಮಿಸಲ್ಲು, ಮತ್ತು ಸಾಬುದಾನ ಕಿಚಡಿ, ಪೂರಿ ಭಾಜಿ, ವಡಾ ಪಾವು, ಪೋಹಾ, ಸಾಬುದಾನ ವಡ, ಇದೆಲ್ಲ ಕಾಣಿಸ್ತಾ ಇದೆ ನನಗಲ್ಲಿ. ಬೆಳಗ್ಗೆ 7ರಿಂದ 11 ಗಂಟೆ ತನಕ ತೆಗೆದಿರುತ್ತಂತೆ. ಜಯನಗರ್ ಪೊಲೀಸ್ ಸ್ಟೇಷನ್ ರಾತ್ರಿ 11. ಹಾಂ, ಬೆಳಗ್ಗೆ 7ರಿಂದ ರಾತ್ರಿ 11, ಕರೆಕ್ಟ್. ಜಯನಗರ್ ಪೊಲೀಸ್ ಸ್ಟೇಷನ್ ರೋಡಲ್ಲೇ ಇದ್ದೀವಿ. ಸೊ ರೆಡಿ ಇದ್ದೀರಾ ನೀವೆಲ್ಲ ಮಿಸಲ್ ಪಾವ್ ತಿನ್ನೋಕ್ಕೆ? ರೆಡಿ ಇದ್ದೀರಮ್ಮ? ನೋಡೋಣ ಅಂತ ಅವರು. ಎನಿವೇ, ಸೊ ಒಳಗೆ ಹೋಗಿ ನಾವು ನೋಡ್ತೀವಿ. ಅಕಸ್ಮಾತ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಮೆಟ್ಲು ಮೇಲ್ಗಡೆ ಸೆಕೆಂಡ್ ಫ್ಲೋರಿಗೆ ಹೋಗ್ತೀವಿ. ಸೊ ಮರಾಠಿ ಕಿಚನ್ ಒಳಗೆ ಬಂದು ಮೆನು ನೋಡ್ತಾ ಇದೆ. ಯಾಕಂದರೆ ನನಗೂ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರ್ತಾ ಇರೋದು. ಜಯನಗರ್ 4th ಬ್ಲಾಕಲ್ಲಿ ಸಾಕಷ್ಟು ದಿನ ಓಡಾಡಿದ್ದೀವಿ. ಆದರೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಅನ್ಸುತ್ತೆ ಬಹುಶಃ. ಇವತ್ತೇನೋ ಕಾರ್ ಪಾರ್ಕ್ ಅಲ್ಲಿ ಮಾಡಿದ್ರಿಂದ ಇದು ಕಾಣಿಸ್ತು ನಮಗೆ. ಹೌದು. ಸೊ ಇವ್ರ ಮೆನೂನಲ್ಲಿ ಸಾಕಷ್ಟು ವೆರೈಟಿ ಅಂತ ಕಾಣಿಸ್ತದೆ. ಎಷ್ಟು ವೆರೈಟೀಸ್ ಕಾಣಿಸ್ತಿದೆಯೋ ಅಷ್ಟೇ ಬೆಲೆನೂ ಕಾಣಿಸ್ತಾ ಇದೆ. ಪುನೇರಿ ಮಿಸಲ್ ಸ್ಪೆಷಲ್ ಅಂತೆ. ಅದರಲ್ಲಿ ಮಿಸಲ್ ಥಾಲಿ ಇದೆ. ಮಿಸಲ್ ಥಾಲಿ ಅಂದರೆ 250 ರೂಪಾಯಿ. ಏನೇನು ಕೊಡ್ತಾರೆ ಅಂದರೆ, ಥಾಲಿ ಇನ್ಕ್ಲೂಡ್ಸ್ ಬಕೆಟ್ ಆಫ್ ಸ್ಪ್ರೌಟೆಡ್ ಮಟ್ಕಿ ಆರ್ ಮಾತ್ ಬೀನ್ಸ್ ಕರಿ 1, ಪ್ಲೇನ್ ಪಾವ್ 2, ಫರ್ಸಾನ್ ಬೌಲ್ ಕೊಡ್ತಾರಂತೆ 2, ಸ್ಪ್ರೌಟೆಡ್ ಮಟ್ಕಿ, ಕರ್ಡ್ 1 ಬೌಲು, ಬಟರ್ ಮಿಲ್ಕು, ಸ್ವೀಟು, ಆನಿಯನ್ನು, ಲೆಮನ್. ಇದು ಥಾಲಿ, ಮಿಸಲ್ ಥಾಲಿ. ಬೇಕು ಅಂತ ಹೇಳಿದ್ರೆ ತೊಗೋಬೋದು. ನಾವೀಗ ಬರೀ ಮಿಸಲ್ ಪಾವ್ ಅಲ್ಲ, ಉಸಲ್ ಪಾವ್ ಆರ್ಡರ್ ಮಾಡಿದ್ದೀನಿ ನಾನು. ಉಸಲ್ ಪಾವ್ ಬಂದು 140, ಮಿಸಲ್ ಪಾವ್ ಬಂದು 150. ಉಸಲ್ಗೂ ಮಿಸಲ್ಗೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಮಿಸಲ್ ಪಾವಲ್ಲಿ ಫರ್ಸಾನ್, ಇವರು ಫರ್ಸಾನ್ ಅಂದರೆ ಈ ಮಿಕ್ಸ್ಚರ್ ಚೌಚೌ ಏನಿದೆ ಅದನ್ನು ಫರ್ಸಾನ್ ಅಂತ ಕರೀತಾರೆ. ಸೊ ಮಿಸಲ್ ಪಾವಲ್ಲಿ ಫರ್ಸಾನ್ ಬರುತ್ತೆ, ಉಸಲ್ ಪಾವಲ್ಲಿ ಫರ್ಸಾನ್ ಬರಲ್ಲ. ಸೊ ನನಗೆ ಚೌಚೌ ಬೇಡ ಅಂತ ಹೇಳಿ ಉಸಲ್ ಪಾವ್ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಅತ್ತೆಗೆ ಸಾಬುದಾನ ಕಿಚಡಿ ತುಂಬ ಇಷ್ಟ. ಸೊ ಒಂದು ಸಾಬುದಾನ ಕಿಚಡಿ ಅವ್ರ ತಂಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾವು ಫಸ್ಟು ಅವರು ಮಾಡಿದ್ದನ್ನೇ ತಿಂದಿದ್ದು ನಾನು. ಹೈದ್ರಾಬಾದಲ್ಲಿ ಇದ್ದಂಥ ಬೇಬಿ ಚಿಕ್ಕಮ್ಮ ಈಗ ಬೆಂಗಳೂರು RR ನಗರದಲ್ಲಿದ್ದಾರೆ. ಸೊ ಅವರು ಸಾಬುದಾನ ಕಿಚಡಿ ಸಕ್ಕದಾಗಿ ಮಾಡ್ತಾರೆ. ಇನ್ಫ್ಯಾಕ್ಟ್ ನಮ್ಮಮ್ಮ ಸಾಬುದಾನ ಕಿಚಡಿ ಮಾಡೋದೇ ಇಲ್ಲ. ಆ್ಯಂಡ್ ಅವ್ರಿಗೆ ಇಷ್ಟನೂ ಆಗಲ್ಲ. ಮಾಡೋದು ಇಲ್ಲ, ನನಗೆ ಸ್ವಲ್ಪ ಇಷ್ಟ ಇಲ್ಲ. ಅವ್ರಿಗೆ ಯಾಕೋ ಇಷ್ಟ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಅಪ್ಪಕ್ಕೂ ಅಷ್ಟು ಇಷ್ಟ ಆಗಲ್ಲ. ಬಟ್ ಸ್ವಲ್ಪ ತುಂಬ ಇಷ್ಟ. ಸ್ವರಾಸಿನಿಗೆಲ್ಲ ತುಂಬ ಇಷ್ಟ. ಸೊ ಮೇ ಬಿ ಈಗಿನ ಜನ್ರೇಷನ್ ಅನ್ಸುತ್ತೆ, ಗೊತ್ತಿಲ್ಲ. ನಮ್ಮ ಮನೇಲಿ ಸಾಬುದಾನ ಕಿಚಡಿ ಅಭ್ಯಾಸ ಆಗಿಲ್ಲ. ನಮ್ಮ ಬೇಬಿ ಚಿಕ್ಕಮ್ಮ ಮಾಡಿ ನೋಡಿ ನಾನು ಆಮೇಲೆ ಶಿರ್ಡಿಗೆ ಹೋದಾಗ ಇವಾಗ ಮಿಸ್ ಮಾಡಿದ್ರೆ ಸಾಬುದಾನ ಕಿಚಡಿ ತೊಗೊಳ್ತೀವಿ. ಯಾಕಂದರೆ ಆ ಕಡೆ ಪುಣೆ ಆ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಾಬುದಾನ ಕಿಚಡಿ. ಸೊ ಇವ್ರು ಯಾವ ರೇಂಜಲ್ಲಿ ಮಾಡ್ತಾರೆ ಅಂತ ನೋಡಬೇಕು. ಮರಾಠಿ ಕಿಚನ್ ಇಲ್ಲಿರೋರೆಲ್ಲ ಆ ಕಡೆಯವರೇ ಅನಿಸುತ್ತೆ. ಆ್ಯಂಡ್ ಇವ್ರ ಮೆನೂನು ಕಂಪ್ಲೀಟಾಗಿ ಮಹಾರಾಷ್ಟ್ರ ಸ್ಟೈಲೇ ಇದೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಮಹಾರಾಷ್ಟ್ರ ಫುಡ್ಡು ಅದೇ ಥರ ಟೇಸ್ಟ್ ಬರುತ್ತೆ ಅಂತ ನೋಡೋಣ. ಇಲ್ಲಿ ಜೈನ್ ಸ್ಪೆಷಲು ಇದೆ, ಉಪವಾಸ ಅಂದರೆ ಫಾಸ್ಟಿಂಗ್ ಸ್ಪೆಷಲ್ ಇದೆ, ಪಾವ್ ಭಾಜಿಗಳು ಸಾಕಷ್ಟಿದೆ. ಬೇಸಿಕಲಿ ಜೈನ್ ಸ್ಪೆಷಲ್ ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾರೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ದಿರ ಮಾಡೋವಂಥದ್ದು. ಆ್ಯಂಡ್ ಆಲ್ಸೋ ಯಾವುದೇ ಗೆಡ್ಡೆ ಗೆಣಸಿರಲ್ಲ ಅನ್ಸುತ್ತೆ ಜೈನ್ ಸ್ಪೆಷಲ್. ಏನೂ ಹಾಕಲ್ಲ. ಅಂದರೆ ಭೂಮಿ ಕೆಳಗೆ ತಗೊಂಡಿಲ್ಲ, ನೀವು ಭೂಮಿ ಒಳಗೆ ಬೆಳೆದಿರೋದು ಏನೂ ತಿನ್ನಲ್ಲ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗು. ಅದು ತಪ್ಪಾಗಿದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಆ್ಯಂಡ್ ಆಲ್ ಡೇ ಮೆನುನಲ್ಲಿ ಥಾಲಿಪೀಟು ಮತ್ತು ವೆಜಿಟೇಬಲ್ ಉಪ್ಮಾ, ಪೋಹಾ ಎಲ್ಲ ಇದೆ. ಇವರು ಪೋಹಾ ಅಂತ ಹಾಕಿಲ್ಲ, ಪೋಹೆ ಅಂತ ಹಾಕಿದ್ದಾರೆ. ಕಾಂದೆ ಪೋಹೆ ಆ್ಯಕ್ಚುಲಿ ಇವ್ರದ್ದು ಫೇಮಸ್ ಇದೆ. ಅವಲಕ್ಕಿ ಅಷ್ಟೇ, ಬಟ್ ಒಗ್ಗರಣೆಗೆ ಹುರುಗಡ್ಡೆ ಹಾಕ್ತಾರೆ ಮತ್ತು ಮೇಲ್ಗಡೆ ಚೌಚೌ ಹಾಕ್ತಾರೆ. ಅದು ಆಮೇಲೆ ಶ್ರೀಖಂಡ್ ಸ್ಪೆಷಲ್ ಇದೆ. ಶ್ರೀಖಂಡ್ ಪೂರಿ ಥಾಲಿ ಇದೆ, ಗೊತ್ತಾ? ಶ್ರೀಖಂಡ್ ಸ್ವೀಟು ನಮ್ಮ ಅಪ್ಪಂಗೆ ಇಷ್ಟ ಶ್ರೀಖಂಡ್ ತುಂಬ. ಸೊ ಶ್ರೀಖಂಡ್ ಪೂರಿ ಥಾಲಿನೂ 250 ರೂಪೀಸು. ಬರೀ ಪೂರಿ ಭಾಜಿ ತೊಗೊಂಡ್ರೆ 105 ರೂಪಾಯಿ. ಎಷ್ಟು ಪೂರಿ ಬರುತ್ತೆ ಅಂತ ಹಾಕಿಲ್ಲ, ಸೊ ಗೊತ್ತಿಲ್ಲ. ಚೀಸ್ ಪಾವ್ ಭಾಜಿ, ಬಟಾಟಾ ವಡ ಇದೆ. ವಡಾ ಪಾವ್ಗಳು ಅಷ್ಟು ಇದೆ, ಪಾವ್ ಭಾಜಿನೂ ಅಷ್ಟೊಂದಿದೆ ಎಲ್ಲ. ಇದು ಜಯನಗರ್ ಪೊಲೀಸ್ ಸ್ಟೇಷನ್ ರೋಡಲ್ಲೇ ಬರುತ್ತೆ. ಸ್ವಲ್ಪ ಚಿಕ್ಕ ಬೋರ್ಡ್ ಇದೆ, ಸೆಕೆಂಡ್ ಫ್ಲೋರಲ್ಲಿದೆ. ಯಾವುದೋ ಒಂದು ಗಾಡಿ ಹೋಗ್ತಾ ಇದೆ. ಹಾಂ, ಈಗ ಕಂಟಿನ್ಯೂ. ಜಯನಗರ್ ಪೊಲೀಸ್ ಸ್ಟೇಷನ್ ರೋಡಲ್ಲೇ ಇದೆ ಇದು. ಓಕೆ, ಚಿಕ್ಕ ಬೋರ್ಡ್ ಇರೋದು ಮುಂದೆ ಮಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಕಾಂತಿ ಸ್ವೀಟ್ಸು ಮತ್ತು ರಸಧಾರೆ ಮಧ್ಯದಲ್ಲಿ ಮರಾಠಿ ಕಿಚನ್ ಕಾಣಿಸುತ್ತೆ.
ಸ್ವಲ್ಪ ನಿಂತು ನೋಡಬೇಕು. ಸುಮ್ಮನೆ ಹಿಂಗೆ ಹೋಗ್ತಾ ಪಾಸ್ ಆಗ್ತಾ ಅಂತೂ ಖಂಡಿತವಾಗ್ಲೂ ಕಾಣಿಸಲ್ಲ ಇದು. ಆ್ಯಂಡ್ ಈ ಬೋರ್ಡ್ ಅಂತೂ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ಇದ್ದಿದ್ದು ಕಾಣೋದಿಲ್ಲ. ಒಳಗಡೆ ಹೀಗಿರುತ್ತೆ ಅಂತಲೂ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಸೀಟಿಂಗ್ ಎಲ್ಲ ಡೀಸೆಂಟ್ ಆಗಿದೆ ನೋಡಿ. ಇಲ್ಲಿಂದ ಹಿಂಗೆ ಬಂದರೆ ಅದೇ ಪೊಲೀಸ್ ಸ್ಟೇಷನ್ನು. ಈಗ ಹಿಂದ್ಗಡೆ ಅಲ್ಲಿ ಕಾಣಿಸ್ತಲ್ಲ, ಅದೇ ಪೊಲೀಸ್ ಸ್ಟೇಷನ್ನು. ಪೊಲೀಸ್ ಸ್ಟೇಷನ್ ಡಯಾಗ್ನಲಿ ಆಪೋಸಿಟ್ ಬರುತ್ತೆ. ಓಪನ್ ಕಿಚನ್ನು. ಸೊ ನೋಡ್ಬೋದು ಹೇಗೆ ಮಾಡ್ತಿದ್ದಾರೆ ಅಂತ. ನಾವು ಕ್ಲೀನ್ನೆಸ್ಸು ಹೈಜೀನ್ ಬಗ್ಗೆ ಚಿಂತೆ ಇರೋರು ಕುತ್ಕೊಂಡು ನೋಡ್ಬೋದು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಆ ಕನ್ಸರ್ನ್ಸ್ ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಫೈನ್. ಮೆನು ಇಂಚೂರು ನೀಟಾಗಿ ಇರ್ಬೋದು ನೋಡಿ. ಮೆನು ಕಾರ್ಡ ಇನ್ನು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ಬೋದು. ಸೊ ಇಲ್ಲಿ ರೈಸ್ ಸ್ಪೆಷಲ್ಸು ಇದೆ. ಮೂಂಗ್ ದಾಲ್ ಕಿಚಡಿ, ಮೂಂಗ್ ದಾಲ್ ವೆಜಿಟೇಬಲ್ ಕಿಚಡಿ. ಮೂಂಗ್ ದಾಲ್ ಕಿಚಡಿ 160, ಮೂಂಗ್ ದಾಲ್ ವೆಜಿಟೇಬಲ್ ಕಿಚಡಿ 170 ಬಂತು. ಕರ್ಡ್ ರೈಸ್. ನೈಸ್ ನೋಡಿ. ಉಸಲ್ ಪಾವ್. ಉಸಲ್ ಪಾವ್ ನಂಗೆ ಮಿಸಲ್ ಅಂತಾನೆ ಅಭ್ಯಾಸ ಆಗಿದೆ. ಉಸಲ್ ಪಾವ್ ಬಂದ ತಕ್ಷಣ ಮತ್ತೆಗೆ ಫುಲ್ ಡೌಟ್ಸ್ ಬರ್ತಾ ಇದೆ, ಏನು ಅಂತ. ಅಮ್ಮ ನೀವು ಫಸ್ಟ್ ಟೈಮ್ ಅನ್ಸುತ್ತಲ್ಲ ಇದು? ನೀವು ಫಸ್ಟ್ ಟೈಮ್. ನೀ ತಿಂದಿದ್ಯಾ? ನಾವು ಶಿರಡಿಗೆ ಹೋಗ್ತಾ ಪುಣೆನಲ್ಲಿ ಆ್ಯಕ್ಚುಲಿ ತಿಂದಿದ್ವಿ. ಅದೇ ಫಸ್ಟ್ ಟೈಮ್ ಅಲ್ವಾ ನೀನು? ಫಸ್ಟ್ ಟೈಮ್. ಸೂಪರ್ ಆಗಿರುತ್ತೆ. ಸಾಬುದಾನ ಕಿಚಡಿ ನೈಸ್. ಥ್ಯಾಂಕ್ ಯು. ಪ್ಲೇಟ್ ಕೊಡ್ತೀವಿ. ಇನ್ನೊಂದು ಪ್ಲೇಟ್ ಕೊಡಿ. ಸೊ ಸಾಬುದಾನ ಕಿಚಡಿ ನೋಡೋಕ್ಕಂತೂ ಸಖತ್ ಕಾಣಿಸ್ತದೆ. ಬಟ್ ಕಡಲೆ ಬೀಜ ಕಡಿಮೆ ಕಾಣಿಸ್ತದೆ. ಹಾಕೇ ಇಲ್ಲ. ಹಾಕಿದ್ರು ಇಲ್ಲಿ ನೋಡು, ಕಡಲೆ ಬೀಜ ಇದ್ದಾರೆ. ಅಲ್ಲ ಪುಡಿ ಏನು ಹಾಕ್ತಾರಲ್ಲ, ಅದೇ ಅದು ಕಡಿಮೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾವು ಕಡಲೆ ಬೀಜದ ಪುಡಿ ಜಾಸ್ತಿ ಹಾಕ್ತೀವಿ, ಬಟ್ ಏನೋ ಕಡಿಮೆ ಕಾಣಿಸ್ತಾ ಇದೆ. ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕೊಡಿ ಪ್ಲೇಟ್. ಆ ಕಡೆ ಎರಡಿದೆ. ಸಾಬುದಾನ ಕಿಚಡಿ ಬಿಸಿ ಇದೆಯಾ? ಬಿಸಿ 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 ಸಾಬುದಾನ ಕಿಚಡಿ. ಹೌದಾ? ಪ್ರಶಾಂತ್ ತೊಗೊಳ್ಳಿ ಹಂಗೆ ನೀವು ತಿನ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕಡಲೆ ಬೀಜ ಇಷ್ಟು ಕಾಣಿಸ್ತಿದೆ. ಓಕೆ, ಇನ್ನೂ ಸ್ವಲ್ಪ ಚೂಚಾಗಿದೆ. ಇನ್ನೂ ಒಂದು ಸ್ವಲ್ಪ ಖಾರ ಬ್ಲ್ಯಾಂಡ್ ಆಗಿದೆ ಅಲ್ಲ ಸ್ವಲ್ಪ? ತುಂಬ ಬ್ಲ್ಯಾಂಡ್ ಆಗಿದೆ, ಚೂಚಾಗಿದೆ. ಓಕೆ. ಅಂದರೆ ತುಂಬ ಆಸೆಪಟ್ಟು ಸಾಬುದಾನ ಕಿಚಡಿ ತೊಗೊಂಡಲ್ಲ, ಇನ್ನು ಆಗಬೇಕು. ಟೆಕ್ಸ್ಚರು ನಾಟ್ ಅಪ್ ಟು ದ ಮಾರ್ಕ್. ನೆನೆಬೇಕಾಗಿತ್ತು, ಇದಾಗಬೇಕಾಗಿತ್ತು, ಒಂಥರ ನೆನಿಬೇಕಿತ್ತು. ನೆನೆಯೋದ್ರ ಜೊತೆಗೆ ನಾವು ಫ್ರೈ ಮಾಡುವಾಗ ಜಾಸ್ತಿ ಮಾಡಬೇಕಂತ ನೋಡಿ. ಇಲ್ಲಿ ಕಾಣಿಸುತ್ತೆ ನೋಡಿ, ಈ ಥರ ವೈಟ್ ವೈಟ್ ಇರಬಾರ್ದು ನೋಡಿ. ವೈಟ್ ವೈಟ್ ಇರಬಾರ್ದು, ಹಿಂಗೆ ಟ್ರಾನ್ಸ್ಪರೆಂಟ್ ಆಗಬೇಕು. ಟ್ರಾನ್ಸ್ಲೂಸೆಂಟ್. ಹಾಂ, ಟ್ರಾನ್ಸ್ಲೂಸೆಂಟು ಆಗಬೇಕು. ಸೊ ವೈಟ್ ವೈಟ್ ಇದ್ದರೆ ಅದನ್ನೂ ಆಗಿಲ್ಲ. ಸ್ವಲ್ಪ ಹಾಗೇಕೆ ಟೈಮ್ ತೊಗೊಳೋದ್ರಿಂದ ನಿಧಾನ ತಿನ್ಬೋದು ಅನ್ಸುತ್ತಿದ್ದೀನ. ಮಿಸಲ್ ಪಾವ್ ನೋಡೋಣ. ಮಿಸಲ್ ಪಾವ್ಗೆ ಫಸ್ಟ್ ಇವ್ರಿಗೆ ಒಂದು ಸ್ವಲ್ಪ ಹಾಕ್ಬಿಡೋಣ. ಸೊ ಏನು ಹೇಗೆ ತಿನ್ನೋದು ಅಂತ ಕೇಳ್ತಾ ಇದ್ರು ನಮ್ಮ ಅತ್ತೆ. ಇವಾಗ ನೋಡಿ, ಇದ್ರ ಮೇಲೆ ಕಟ್ ಹಾಕೋಬೇಕು ಒಂಚೂರು. ಮೇಲೆ ಹಾಕೋಬೇಕಾ? ಹಾಂ, ಹಾಗೆ ತಿನ್ನಕ್ಕೆ ಚೆನ್ನಾಗಿದೆ ಅನ್ಸುತ್ತೆ ಸರ್. ಇಲ್ಲ ಸಾಕಾ? ಇದು ವಿತ್ ಪಾವ್, ಒಂಚೂರು ಈರುಳ್ಳಿ, ನಿಮ್ಮ ಬ್ಯಾಂಡ್ ಬೇಕು ಅಂದರೆ ಹಿಂಡ್ಕೊಡಿ ಒಂಚೂರು ಅಷ್ಟೇ. ಇನ್ನೊಂಚೂರು ಹಾಕಲ್ಲ ಈರುಳ್ಳಿ. ಸೊ ದಿಸ್ ಇಸ್ ಮಿಸಲ್ ಪಾವ್ ವಿತೌಟ್ ಫರ್ಜಾನ್. ದಟ್ ಈಸ್ ಉಸಲ್ ಪಾವ್. ಜೋರು ಜನ ಮಾತಾಡ್ತಾ ಇದ್ದಾರೆ ಹುಡುಗರು ಹಿಂದೆ. ಆ್ಯಕ್ಚುಲಿ ಇನ್ನು ಬಟ್ಲು ಸಿಗುತ್ತಾ ಕೇಳಿ ಪ್ಲೀಸ್? ಇನ್ನೊಂದು ಚಿಕ್ಕ ಬಟ್ಲು. ಹಲೋ ಮಿಸ್ಟರ್ ಪ್ರಶಾಂತ್, ಕೇಳಿ ಪ್ಲೀಸ್ ಒಂದು ಚಿಕ್ಕ ಬಟ್ಲು ಕೊಡ್ತಾರೆ. ಯಾಕೆ ಫಾಸ್ಟ್ ಫುಡ್ಡು ಕೂತ್ಕೋಬಾರ್ದು ನೀವು? ಇಲ್ಲ ಇಲ್ಲ, ನಾನು ಫಾಸ್ಟಾಗಿ ತಿನ್ನಬೇಕು ಅಂತ ಹೇಳಿ. ಯಾಕೆ ಫಾಸ್ಟ್? ನಿಮ್ಗೆ ಇಷ್ಟ ಆಯ್ತಾ ಸಾಬುದಾನ ಕಿಚಡಿ? ಇಲ್ಲ. ನಿಮ್ಮ ಹೆಂಡತಿ ಮಾಡೋ ಥರ ಇದೆಯಾ? ಇಲ್ಲ, ನಮಗೆ ಉಪ್ಪು ಖಾರ ಎಲ್ಲ ಬಿಟ್ಟರೆ ಸಗದಾಗಿರುತ್ತೆ. ಆ್ಯಕ್ಚುಲಿ ಮೊಸರು ಹಾಕ್ಕೊಳ್ಳೋದು ಬೇಡ, ಪ್ಲೇನು ಅಂದ್ಕೊಂಡೆ. ಬಟ್ ನಮ್ಮತ್ತೆ ಹಾಕ್ಕೊಂಡು ಹೇಳಿದ್ರು, ಈ ತೈರೋಡೆ ಮೊಸರು ಬರುತ್ತಲ್ಲ ಆ ಥರ ಸಕ್ಕರೆ ಹಾಕ್ಬಿಟ್ಟಿದ್ದಾರೆ ಚೆನ್ನಾಗಿ. ಸೊ ಇದೊಂಥರ ತುಂಬ ಡಿಫ್ರೆಂಟ್ ಆಗಿದೆ ಕಾಂಬಿನೇಷನು. ದಹಿ ಸಾಬುದಾನ.
ಸ್ವೀಟ್ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ಇದು. ಸ್ವೀಟ್ ಮೇಲೆ ಆಗ್ಬಿಡುತ್ತೆ ಫುಲ್ ಮೇಜರ್ ಇದು. ಚೆನ್ನಾಗೇ ಸಕ್ಕರೆ ಹಾಕಿದ್ದಾರೆ. ಹೌದಾ? ಬಟ್ ಸ್ವಲ್ಪ ಮೆತ್ತಗೆ ಮಾಡ್ತೀವಿ. ಅಮ್ಮ ಫಸ್ಟ್ ಟೈಮ್ ಮಿಸಲ್ ಪಾವ್ ತಿಂತಾ ಇದ್ದೀನಿ, ಹೇಗಿದೆ? ಪರವಾಗಿಲ್ಲ. ಇಷ್ಟ ಆಗಲಿಲ್ಲ ನನಗೆ. ಹೆಸರು ಕಾಳು ಜೋರಾಗಿ ಹೇಳ್ಬೇಕಮ್ಮ. ಹೆಸರು ಕಾಳನ್ನ ಮೊಳಕೆ ಬರ್ತಿರ್ತೀವಲ್ಲ ಇದು ಬೇಕಮ್ಮ? ಹಂಗಿದೆ ಇದು. ಹಾಂ, ಹೆಸರು ಕಾಳಲ್ಲ ಇದು, ಮಟ್ಕಿ ಕಾಳು. ಅದೇ ಮೊಳಕೆ ಕಾಳು. ನಾನು ಫಸ್ಟ್ ಹೆಸರು ಕಾಳು ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಫುಲ್ಲು ಹೆಸರು ಕಾಳು ಅಂತಲೇ ಹೇಳಿದೆ. ಆಮೇಲೆ ನನಗೆ ಯಾರೋ ಹೇಳಿದ್ರು ಅದು ಹೆಸರು ಕಾಳಲ್ಲ ಮಟ್ಕಿ ಕಾಳು ಅಂತ. ನೀನು ತಿಂದ್ಯಾ? ಇಷ್ಟ ಆಯ್ತಾ? ಯಾವ್ದಕ್ಕೆ ಒಳ್ಳೇದು? ನಂಗೆ ಸಾಬುದಾನ ಕಿಚಡಿಗಿನ್ನ ಉಸಲ್ ಪಾವ್ ಸ್ವಲ್ಪ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ಅಂತ ಗೊತ್ತಾಯ್ತು ಅವ್ರ ಎಕ್ಸ್ಪ್ರೆಷನಲ್ಲಿ ತುಂಬ ಇಷ್ಟ ಆಯಿತು ಅಂತ. ಸೊ ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇದು ಡ್ರೈ ಕೊಟ್ಟಿರ್ತಾರೆ ಮತ್ತು ಕಟ್ ಕೊಟ್ಟಿರ್ತಾರೆ, ಅದನ್ನು ಹಾಕ್ಕೊಂಡು ವಿತ್ ಲಿಟಲ್ ಆನಿಯನ್. ಇಲ್ಲಿ ಬಿಡು. ಚೆನ್ನಾಗಿದೆ. ನೈಸ್, ವೆರಿ ನೈಸ್. ಉಸಲ್ ಪಾವ್ ಟೇಸ್ಟ್ ಚೆನ್ನಾಗಿದೆ. ಹೌದಾ? ಚೆನ್ನಾಗಿದೆ. ಇದು ಆ್ಯಕ್ಚುಲಿ ತುಂಬ ಹೆಲ್ದಿ ಅಂತ ಹೇಳ್ತಾರಲ್ಲ. ಹೌದು ಹೌದು. ಬ್ರೆಡ್ ಹೆಲ್ದಿ ಅಲ್ಲ, ಪಾವ್ ಹೆಲ್ದಿ ಅಲ್ಲ, ಇದು ಮಾತ್ರ ಹೆಲ್ದಿ. ಮೊಳಕೆ ಕಾಳು ಮೊಳಕೆ ಕಟ್ಟಿರ್ತಾರಲ್ಲ. ಮಟ್ಕಿ ಕಾಳು. ಮಟ್ಕಿ ಕಾಳು, ಬಟ್ ಕಟ್ ಜಾಸ್ತಿ ಹಾಕೋಬಾರ್ದು, ಯಾಕಂದರೆ ಕಟ್ಟಲ್ಲಿ ಎಣ್ಣೆ ಚೆನ್ನಾಗಿರುತ್ತೆ. ಸೊ ಹೆಲ್ದಿನ ಒಂಚೂರು ಅನ್ಹೆಲ್ದಿ ಮಿಕ್ಸ್ ಮಾಡ್ಕೋಬೋದು. ಬಟ್ ಮಟ್ಕಿ ಕಾಳು ಇಸ್ ಟು ಗುಡ್. ಚೆನ್ನಾಗಿದೆ. ಉಸಲ್ ಪಾವ್ ಇಸ್ ವೆರಿ ನೈಸ್. ಉಸಲ್ ಪಾವು 140 ರೂಪಾಯಿ. 2 ಪಾವ್ ಬರುತ್ತೆ. ಒಂದು ಪಾವು. ಹಾಂ, 1 ಪಾವ್. 2 ಅಂತೀವಲ್ಲ, 2 ಪೀಸ್. ಒಂದು ಸೆಟ್ಟು ಎಕ್ಸ್ಟ್ರಾ ಪಾವು ಅಷ್ಟೇ. ಹೌದಾ? ಹಾಗಿರೋ 1 ಪಾವು. 1 ಪಾವು ವಿತ್ ಇಷ್ಟು ಕಟ್ಟು ಅಂಡಿದು. ಉಸಲ್ ಪಾವ್ ಅಥವಾ ವೆಸಲ್ ಪಾವಲ್ಲ, ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ. ಈ ಬಟ್ಲಲ್ಲಿ ಏನಿತ್ತಲ್ಲ ಫಸ್ಟು, ಇವಾಗ ಖಾಲಿಯಾಗಿದೆ ಬಿಡಿ. ಬಟ್ಲಲ್ಲಿ ಏನಿತ್ತು ಅದು ಹಸಿದು, ಇದ್ರೊಳಗೆ ಏನಿತ್ತು ಅದು ಸ್ವಲ್ಪ ಬೇಯಿಸಿರುವಂಥ ಕಾಳು. ಮಟ್ಕಿ ಕಾಳು. ಹಾಂ, ಬೇಯಿಸಿರುವಂಥ ಮಟ್ಕಿ ಕಾಳು. ಅಮ್ಮ ಅದೇ ಹೇಳ್ತಿದ್ರು, ಹಸಿದಂದರೆ ಅವ್ರಗಳಿಗೆ ಕಷ್ಟ ಸ್ವಲ್ಪ ತಿನ್ನೋದಕ್ಕೆ ಅಂತ. ಇದು ಇಷ್ಟ ಆಯಿತು ನನಗೆ. ಮಸಾಲೆಗಳೆಲ್ಲ ಜಾಸ್ತಿ ಇಲ್ಲ, ಕಡಿಮೆ ಇದೆ. ನಂಗೆ ಇದರಲ್ಲಿರೋ ಕಟ್ಟಲ್ಲಿರೋ ಮಡಿಕೆ ಕಾಳು ತುಂಬ ಚೆನ್ನಾಗಿದೆ. ಹಾಂ, ಉಪಖಾರವಾಗಿ ಚೆನ್ನಾಗಿದೆ ಅದು. Timings. ಬಟ್ ನಮಗೆ ಹಸಿದು ತುಂಬ, ಅಂದರೆ ಹಸಿದು ಹೆಲ್ದಿ ಅನ್ನೋ ದೃಷ್ಟಿಲಿ. ಬಟ್ ಬೆಳ್ಳುಳ್ಳಿ ಇಲ್ಲ. ಬೆಳ್ಳುಳ್ಳಿ ಲೈಟಾಗಿ ಹಾಕಿದ್ದಾರೆ ಇಲ್ಲ, ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಅಂದರೆ ನನ್ನ ಅಸಂಪ್ಷನು ಇದೆ ಅಂತ ಅಸಂಪ್ಷನ್ ಆಗಿರುತ್ತೆ. ಮೇ ಬಿ ಹಾಕಿಲ್ಲ. ನಮಗೆ ಜೈನ್ ಕೊಟ್ಟಿದ್ದಾರೆ, ಜೈನ್ ಮೆನು. ಜೈನ್ ಮೆನು, ನಾವೇನು ಜೈನ್ ಮೆನು ಆರ್ಡರ್ ಮಾಡಲಿಲ್ಲ, ಬಟ್ ಯಾ ಮೇ ಬಿ ಹಾಕಿಲ್ಲ ಅನ್ಸುತ್ತೆ. ಹಸಿ ಈರುಳ್ಳಿ ಕೊಟ್ಬಿಟ್ಟು ಜೈನ್ ಮೆನು ಅಂತ. ಸೊ ಬೆಳಗ್ಗೆ ಎಷ್ಟೊತ್ತಿಂದ? 7 ಗಂಟೆಯಿಂದ 7 ಗಂಟೆಯಿಂದ ರಾತ್ರಿ 11 ಗಂಟೆ. 11 ಗಂಟೆ ತನಕ ಪ್ರತಿ ದಿನ ತೆಗೆದಿರುತ್ತೆ, ಯಾವತ್ತೂ ರಜಾ ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ. ಇಲ್ಲಿ ಸ್ಟಾಫ್ದಾಗ ರಟೆ ಆಗ್ಬಿಟ್ಟಿದೆ, ಅವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ ನಮಗಿಂತ. ಆ್ಯಂಡ್ ಇವ್ರು ನೋಡಿ, ಸ್ವೀಟು ಮೊಸರಿಗೆ ನಿಂಬೆಹಣ್ಣು ಇಟ್ಕೊಂಡು ತಿಂತಾ ಇದ್ದಾರೆ ಮತ್ತೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬೇರೆ ಥರ ಸ್ವೀಟು ಹುಳಿ ಎಲ್ಲ ಮಿಕ್ಸ್. ಈಗ ನಾವು ನೆಕ್ಸ್ಟ್ ಏನು ಆರ್ಡರ್ ಮಾಡಿದ್ದೀವಿ ಅಂದರೆ ಮಸಾಲಾ ಚಾಯ್. ಪುನೇರಿ ಮಸಾಲಾ ಟೀ. 20 ರೂಪಾಯಿ ಅದು. ಪುನೇರಿ ಮಸಾಲಾ ಟೀ ಆರ್ಡರ್ ಮಾಡಿದ್ದೀವಿ. ಪ್ಲಸ್ ಇಲ್ಲಿ ಬೆವರೇಜಸ್ಸಲ್ಲಿ ಬಟರ್ ಮಿಲ್ಕು, ನಿಂಬು ಪಾನಿ, ಆಮೇಲೆ ಏನಿದು ಆಂಪನ್ನ, ಸ್ವೀಟ್ ಲಸ್ಸಿ ಎಲ್ಲ ಸಿಗುತ್ತೆ. ಆ್ಯಂಡ್ ಸ್ವೀಟ್ಗಳು ನೋಡಿ, ಕ್ಯಾರೆಟ್ ಹಲ್ವಾ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ. ಕ್ಯಾರೆಟ್ ಹಲ್ವಾ ಎಲ್ಲ 100 ಗ್ರಾಮ್ಗೆ 80 ರೂಪಾಯಿ ಅಂತೆ. ಗುಲಾಬ್ ಜಾಮೂನ್ 1 ಪೀಸ್ಗೆ 25 ರೂಪಾಯಿ. ಶ್ರೀಖಂಡ್ 100 ಗ್ರಾಮ್ಗೆ 75. ಕ್ಯಾರೆಟ್ ಹಲ್ವಾಗಿಂತ ಶ್ರೀಖಂಡ್ ಕಡಿಮೆನಾ? ಹೌದು. 5 ರೂಪಾಯಿ ಡಿಫ್ರೆನ್ಸ್ ಇದೆ. ಎಕ್ಸ್ಟ್ರಾ ಪಾವು, ಎಕ್ಸ್ಟ್ರಾ ಬಟರು, ಎಕ್ಸ್ಟ್ರಾ ಪೂರಿ ಈ ಥರದ್ದೆಲ್ಲ ತೊಗೊಂಡ್ರೆ ಎಕ್ಸ್ಟ್ರಾ ದುಡ್ಡು ಅಂತ ಹಾಕಿದ್ದಾರೆ. ಶ್ರೀಖಂಡ್ ನೋಡಿ, ಇದು ಕ್ಯಾರೆಟ್ ಹಲ್ವಾ 100 ಗ್ರಾಮ್ 80 ರುಪೀಸ್. ಶ್ರೀಖಂಡ್ ಅಲ್ವಾ ಇದು? ಶ್ರೀಖಂಡ್ ಚೆನ್ನಾಗಿ ಕಾಣಿಸ್ತದೆ. ಶ್ರೀಖಂಡ್ 75. ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಮ ಹಿಂದೆ ಬರೀ ಗ್ಲಾಸು ಮರಗಳು ಕಾಣಿಸ್ತದೆ. ಹೌದಾ? ಸಖತ್ತಾಗಿದೆ. ಅದಕ್ಕೆ ನಾನು ಇಲ್ಲಿ ಬಂದೆ ಟೀ ಕುಡಿಯೋದಕ್ಕೆ. ಟೀ ಕುಡಿತಾ ಇದ್ದೀನಿ ಈಗ, ಮಸಾಲಾ ಟೀ. ಚೆನ್ನಾಗಿದೆ. ನಮ್ಮ ಅಮ್ಮಂಗೆ ಸಕ್ಕರೆ 0. ಸಕ್ಕರೆ 0. ಸಕ್ಕರೆ ಇಲ್ವಮ್ಮ? ನಮಗೆ ಕರೆಕ್ಟ್ ಆಗಿದೆ. ಇನ್ನೊಂಚೂರು ಸಕ್ಕರೆ ಬಿದ್ದರೂ ನಡೆಯುತ್ತೆ. ಬಿಲ್ಕುಲ್ ಕಮ್ ಅಂತ ರೂಪ ಹೇಳಿದ್ರು. ಸೊ ಫುಲ್ ಕಡಿಮೆ ಹಾಕ್ಸ್ಬಿಟ್ಟು. ನಮ್ಮಲ್ಲಿ ಉಲ್ಟಾ, ನಾವು ಚಿಕ್ಕವರೆಲ್ಲ ಸಕ್ಕರೆ ಕಡಿಮೆ, ದೊಡ್ಡವರೆಲ್ಲ ಸಕ್ಕರೆ ಜಾಸ್ತಿ ಬೇಕು. ಹೌದು, ನಮ್ಮ ಅತ್ತೆಗೆ ನಮ್ಮ ಅಜ್ಜಿಗೆ ಎಲ್ಲ ತುಂಬ ಸಕ್ಕರೆ ಬೇಕು. ಸಕ್ಕರೆ ಬೇಕು. ಬಟ್ ಸಕ್ಕರೆ ಚೆನ್ನಾಗಿದೆ, ಸಕ್ಕರೆ ಇಲ್ಲದೆ ಚೆನ್ನಾಗಿದೆ.
ಅತಿ ಚೆನ್ನಾಗಿದೆ, ಸೂಪರ್ ಆಗಿದೆ. ಉಸಲ್ ಪಾವ್ ಇಷ್ಟ ಆಯ್ತಾ ನಿಮಗೆ? ನನಗೂ ಸ್ವಲ್ಪ ಇಷ್ಟ ಆಯ್ತು. ನನಗೆ ಎಸ್ಪೆಷಲಿ ಆ ಸ್ಪ್ರೌಟೆಡ್ ಕಾಳು ತುಂಬ ಇಷ್ಟ. ಸೊ ಹಾಗಾಗಿ ಉಸಲ್ ಪಾವ್ ಟಿಕ್. ಒಂದು ಉಸಲ್ ಪಾವ್ 140, ಒಂದು ಸಾಬುದಾನ ಕಿಚಡಿ 130, ಒಂದು ಅಲ್ಲ 2 ಟೀ 326. 326 ಓಕೆ ಗುಡ್. ಆ್ಯಕ್ಚುಲಿ ಮಸಾಲ ಸಾಬುದಾನ ಕಿಚಡಿ ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಹೌದು, ನನಗೆ ಮಸಾಲ ಸಾಬುದಾನ ಕಿಚಡಿ ಬೇಕಾಗಿತ್ತು. ಯಾವಾಗ ಥ್ಯಾಂಕ್ ಯು. ಅದರಲ್ಲಿ ಮಸಾಲ ಅದು ಅದಿದ್ದರೆ ಸ್ವಲ್ಪ ಇದು ಉಪವಾಸ ಕಿಚಡಿ, ಉಪವಾಸ ಕಿಚಡಿನ ನಮಗೆ ಕೊಟ್ಟಿದ್ದು. ಓ ನೆಕ್ಸ್ಟ್ ಟೈಮು ನೀವು ಇಲ್ಲಿ ಬಂತು ಅಂದರೆ ಮಸಾಲ ಸಾಬುದಾನ ಕಿಚಡಿ ಹೇಳಿ, ಅದು ಸಗದಾಗಿ ತಗೊಂಡು ಕಾಣಿಸ್ತಾ ನೀವು ಹೇಗಿತ್ತು ಅಂತ ಹೇಳಿ, ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು. ಹಾಂ ಸಗದಾಗಿ ಕಾಣಿಸ್ತಾ ಇತ್ತು. ತಿಂದುಬಿಟ್ಟು ನೀವು ಹೇಳಿ. ಓಕೆ, ನಮ್ಮ ಬಿಲ್ಲು ಪಾವನ ಕಟ್ಟಿದ್ದಾಯಿತು. ಬಿಸಿ ಮಾಡ್ತಾ ಇದ್ದಾರಾ? ಹಾಂ ಹೌದು, ಪಾವನ ಬಿಸಿ ಮಾಡ್ತಾ ಇದ್ದಾರೆ. ಓಕೆ, ಜಯನಗರದ ಮರಾಠಿ ಕಿಚನ್ಗೆ ಬಂದು ನಾವು ಉಸಲ್ ಪಾವ್ ಸಾಬುದಾನ ಕಿಚಡಿ, ನನಗೆ ಗೊತ್ತಿಲ್ಲ ಉಪವಾಸದ ಸಾಬುದಾನ ಕಿಚಡಿ ತಿಂದ್ವಿ. ಆ್ಯಂಡ್ ಒಳ್ಳೆ ಟೀನಲ್ಲಿ ಎಂಡ್ ಮಾಡಿದ್ವಿ. ಮಸಾಲ ಸಾಬುದಾನ ಕಿಚಡಿ ಯಾರೋ ಆರ್ಡರ್ ಮಾಡಿದ್ರು, ಅದು ನೋಡಿ ಕಣ್ಣು ಬಾಯ್ಬಿಟ್ವಿ. ಅಯ್ಯೋ ಇದನ್ನು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಅದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ತಿನ್ನಕ್ಕೆ ಹೇಗಿದೆ ಗೊತ್ತಿಲ್ಲ. ಸೊ ನೀವೇನಾದರೂ ಬಂದು ಇಲ್ಲಿ ತಿಂದರೆ ಅಥವಾ ತಿಂದಿದ್ರೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು ಡಿಫ್ರೆಂಟ್ ಜಾಗ ಅಥವಾ ಒಂದು ಹೊಸ ಜಾಗನ ತೋರಿಸಿದೀನಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ನಾವಂತೂ ಇದು ನೋಡೇ ಇರಲಿಲ್ಲ. ನಾವೇ ನೋಡಿಲ್ಲ ಅಂದರೆ ಪಾಪ ಇವರಿಬ್ಬರಂತೂ ಚಾನ್ಸೇ ಇಲ್ಲ. ಆ ಮಿಸಲ್ ಪಾವ್ ಅಂತ ನಾವು ತಿಂದೇ ಇರಲಿಲ್ಲ. ಈಗ ಫಸ್ಟ್ ಟೈಮ್ ಇದು ತಿಂದಿದ್ದು. ಸೊ ಉಸಲ್ ಪಾವ್. ಉಸಲ್ ಪಾವ್ ಕರೆಕ್ಟ್. ಮಿಸಲ್ ಪಾವ್ ಅಂದ್ರೆ ಏನ್ ಮಾಡ್ತಾ ಇದ್ರು ಗೊತ್ತಾ? ದೊಡ್ಡ ಬಟ್ಲಲ್ಲಿ ಫರ್ಸಾನ್ ಕೊಟ್ಟರು. ಅಂದ್ರೆ ನಾನು ಚಿಕ್ಕದ್ರಲ್ಲಿ ಚೌಚೌ ಕೊಡ್ತಾರೆ ಅನ್ಕೊಂಡೆ. ಇಲ್ಲ, ಚಿಕ್ಕದ್ರಲ್ಲಿ ಮಟ್ಕಿ ಕಾಳು ಕೊಟ್ಬಿಟ್ಟು ದೊಡ್ಡದ್ರಲ್ಲಿ ಚೌಚೌ ಕೊಟ್ಟಿದ್ರು. ಸೊ ಪರವಾಗಿಲ್ಲ, ಸದ್ಯ ನಾನು ತಗೊಳ್ಳಿಲ್ಲ ಅನ್ಕೊಂಡೆ. ಯಾಕಂದ್ರೆ ನಂಗೆ ದೊಡ್ಡದ್ರಲ್ಲಿ ಚೌಚೌ, ಚಿಕ್ಕದ್ರಲ್ಲಿ ಮಟ್ಕಿ ಕಾಳು ಬೇಡ ಬೇಡ. ಮಟ್ಕಿ ಕಾಳೇ ಜಾಸ್ತಿ ಬೇಕಾಗಿದೆ ಹಸಿದು, ಬಿಕಾಸ್ ಅದೇ ಹೆಲ್ದಿ ಇದರಲ್ಲಿ. ಉಸಲ್ ಪಾವ್ ತುಂಬ ರುಚಿಯಾಗಿತ್ತು. ಸಾಬುದಾನ ಕಿಚಡಿ ಬೆಟರ್ ಮಾಡ್ಬೋದು. ಟೀ ಅಂತೂ ಸಖತ್ತಾಗಿತ್ತು. ಸೊ ಇಷ್ಟು ಇವತ್ತಿನ ವಿಡಿಯೋ. ನಿಮಗೂ ಅಷ್ಟೇ ಅಲ್ವಾ? ಸೇಮ್ ಒಪಿನಿಯನ್ ಅಲ್ವಾ? ಸೇಮ್ ಡಿಟೋ. ಓಕೆ, ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಗೆ? ಸೊ ಎಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹನ ತೋರಿಸಿದ್ರೆ ನಮಗೆ ಇನ್ನೂ ಒಂದಷ್ಟು ಉತ್ಸಾಹ, ಹುಮ್ಮಸ್ಸೆಲ್ಲ ಬರುತ್ತೆ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ. ಜಯನಗರ ಪೊಲೀಸ್ ಸ್ಟೇಷನ್ ರೋಡಲ್ಲೇ ಈ ಮರಾಠಿ ಕಿಚನ್ ಇದೆ. ಮಿಸ್ ಆಗ್ಬಿಡುತ್ತೆ. ತುಂಬ ಸಣ್ಣದಾಗಿ ಎಂಟ್ರೆನ್ಸ್ ಇದೆ. ಬಿಕಾಸ್ ಮೆಟ್ಲಿಗೆ ಇಷ್ಟೇ ಜಾಗ ಇದೆ. ಮೇಲ್ಗಡೆ ತಲೆ ಎತ್ತಿ ನೋಡಿದ್ರೆ ಸೆಕೆಂಡ್ ಫ್ಲೋರಲ್ಲಿ ಬೋರ್ಡ್ ಕಾಣಿಸುತ್ತೆ. ಸೊ ಮರಾಠಿ ಕಿಚನ್ಗೆ ಬನ್ನಿ. ಮಹಾರಾಷ್ಟ್ರನ್ ಸ್ಟೈಲ್ ಕ್ಯೂಸಿಂಗ್ ಇದು. ಇಲ್ಲಿ ಬಂದು ತಿಂದಾಗ ನಮ್ಮ ಅನುಭವ ಹೇಗಿತ್ತು ಅದನ್ನು ಶೇರ್ ಮಾಡಿದ್ದೀವಿ. ನಿಮಗೇನು ಅನಿಸ್ತು ಇಲ್ಲಿ ಬಂದು ತಿಂದಾಗ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಮ್ಮಮ್ಮ ಏನೋ ಇನ್ನೂ ಕುತೂಹಲದಲ್ಲಿ ಅಡುಗೆ ಮನೆ ನೋಡ್ತಾನೆ ಇದ್ದಾರೆ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್. ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.